ನಮಸ್ಕಾರ. ನಾನು ನಿಮ್ಮ ಸಿ ಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ವೀಕ್ಷಕರೇ, ಇವತ್ತು ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಯಾಕೆ ಕೊಡಿಸ್ತಾರಪ್ಪ ಅಂದರೆ, ಮುಂದಿನ ದಿನದಲ್ಲಿ ಇವರು ವಿದ್ಯಾಭ್ಯಾಸ ಮುಗಿಸಿ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಿ ನಮಗೆ ಸಾಕ್ತರೆಯನ್ನು ಮಹದಾಸೆಯಿಂದ ಸಾಲ ಸೋಲ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ತಾರೆ. ಅನೇಕರು ಹಲವಾರು ಆಸೆಗಳನ್ನು ಇಟ್ಟುಕೊಂಡು ವಿದ್ಯಾಭ್ಯಾಸ ಮಾಡ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ವಿದ್ಯಾಭ್ಯಾಸ ಮಾಡುವ ಆಸೆ. ಕೆಲವರು ಡಾಕ್ಟರ್ ಆಗಬೇಕು, ಕೆಲವರು ಇಂಜಿನಿಯರ್ ಆಗಬೇಕು, ಕೆಲವರು DC ಆಗಬೇಕು, ಕೆಲವರು AC ಆಗಬೇಕು. ಹೀಗೆ ಅವ್ರದ್ದೊಂದು ಗುರಿ ಇಟ್ಟುಕೊಂಡು ಅವರ ಯೋಗ್ಯತೆಗನುಸಾರವಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಅದರಲ್ಲಿ ಇತ್ತೀಚೆಗೆ ಈ ನರ್ಸಿಂಗ್ ಮಾಡೋದು ಭಾಳ ಅತಿ ಹೆಚ್ಚಾಗ್ಬಿಟ್ಟಿದೆ. ಯಾಕಂದರೆ ಇವತ್ತು ಗಲ್ಲಿಯಲ್ಲಿ ನರ್ಸಿಂಗ್ ಹೋಮ್ಗಳು, ಆಸ್ಪತ್ರೆಗಳು ತಲೆ ಎತ್ತುತ್ತಾ ಇದ್ದಾವೆ. ಇವರು ಸರ್ಕಾರಿ ನೌಕರಿ ಮೇಲೆ ಕಿಂಚಿತ್ತೂ ಕೂಡ ಆಸೆ ಇಟ್ಕೊಂಡಿಲ್ಲ. ಇದು ಶತಸಿದ್ಧ. ಇವರು 3 ವರ್ಷ ಇಲ್ಲ 3.5 ವರ್ಷ ಟ್ರೈನಿಂಗ್ ಮುಗಿಸ್ಬಿಟ್ರೆ ಇವರಿಗೆ ಯಾವುದಾದ್ರೂ ಒಂದು ಖಾಸಗಿ ಹಾಸ್ಪಿಟಲ್ ನರ್ಸಿಂಗ್ಗಳಲ್ಲಿ ನೌಕರಿಯಂತೂ ಶತಸಿದ್ಧ ಇವರಿಗೆ. ಇವರು ನರ್ಸಿಂಗು ಮಾಡಬೇಕಾದ್ರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಸೆಲೆಕ್ಷನ್ ಆಗುತ್ತೆ. ಕೆಲವರಿಗೆ ಸೆಲೆಕ್ಷನ್ ಆಗೋದ್ರಲ್ಲಿ ವಂಚಿತರು ಆಗ್ತಾರೆ. ಹೀಗೆ ವಂಚಿತರಾದವರಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ನಿರ್ಮಾಣಗೊಂಡಿರತಕ್ಕಂಥ ವಿದ್ಯಾರ್ಥಿ ನಿಲಯಗಳಲ್ಲಿ ಸೀಟ್ ಸಿಕ್ಕೋದಿಲ್ಲ, ಅವಕಾಶ ಸಿಗೋದಿಲ್ಲ. ಯಾಕಂದರೆ ಅವರಿಗೆ ಊಟ ತಿಂಡಿ ಮಲಗಲಿಕ್ಕೆಲ್ಲ ವ್ಯವಸ್ಥೆ ಬೇಕು. ಹಳ್ಳಿಗಳ ಗಾಡಿನಿಂದ ಓಡಾಡೋ ಮಕ್ಕಳಿಗಂತೂ ಅಸಾಧ್ಯದ ಮಾತು ನರ್ಸಿಂಗ್ ಮುಂದುವರಿಸಲಿಕ್ಕೆ. ಇಲಾಖೆಗಳಲ್ಲಿ ಏನು ಹೇಳ್ತಾರೆ, ನಿಮ್ಮದು ಗೌರ್ಮೆಂಟ್ ಸೀಟು ಅಂದರೆ ಸರ್ಕಾರದಿಂದ ಸೆಲೆಕ್ಷನ್ ಆಗಿರ್ತಕ್ಕಂಥದ್ದು, ಇಲ್ಲ ಹಣ ಪಾವತಿ ಮಾಡಿ ಸೇರ್ಕೊಂಡಿರ್ತಕ್ಕಂಥ ನರ್ಸಿಂಗ್ ಕೋರ್ಸು ಅಂತೇಳಿ. ಅದರಲ್ಲಿ ಪೇಮೆಂಟ್ ಸೀಟು, ಗೌರ್ಮೆಂಟ್ ಸೀಟು ಅಂತ ಕೇಳೋದು ಇಲಾಖೆಗಳಲ್ಲಿ. ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಈ ಬಾಲಕಿಯ ಈ ಅರ್ಜಿಯನ್ನು ತೆಗೆದುಕೊಂಡು ಹೋಗಿ ಕೇಳಿದಾಗ ಪೇಮೆಂಟ್ ಸೀಟಿಗೆ ನಮ್ಮಲ್ಲಿ ಹಾಸ್ಟೆಲಲ್ಲಿ ವಿದ್ಯಾರ್ಥಿಗಳಲ್ಲಿ ಸೇರಿಸ್ಕೊಳ್ಳೋಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಹಾಗೆಯೇ ಅವರು ಅಲ್ಲಿಗೂ ದೇವರಾಜ ಅರಸು ನಿಗಮ ಮಂಡಳಿಗೆ ಹೋದಾಗ ಅಂದರೆ BCM ಅಲ್ಲಿಯೂ ಸಹ ನಮ್ಮಲ್ಲಿಯೂ ಅವಕಾಶ ಇಲ್ಲ ಅಂತ ಅವರು ಕೂಡ ಉತ್ತರ ಕೊಟ್ಟಿದ್ದೆ ಈ ಪೋಷಕರಿಗೆ, ಈ ಹುಡುಗಿನ ಪೋಷಕರಿಗೆ. ಕೊನೆಗೆ ಅವರು ಮತ್ತೆ ಬಿಂಬಿಡದೆ ಮತ್ತೆ ಸಮಾಜ ಕಲ್ಯಾಣ ಇಲಾಖೆಯ ತಾಲೂಕು ಮಟ್ಟಾಧಿಕಾರಿಯಲ್ಲಿ ಹೋದಾಗ ಅವರು ಇವರಿಗೆ ಒಂದು ಉತ್ತರ ಕೊಟ್ಟಿದ್ದಾರೆ. ಹೌದು, ಈ ರೀತಿ ಅನೇಕರಿಗೆ ತೊಂದರೆ ಆಗ್ತಾ ಇದೆ, ಅದರಿಂದ ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ಈ ಪೇಮೆಂಟ್ ಶೀಟ್ನವ್ರಿಗೂ ವಿದ್ಯಾರ್ಥಿನಲ್ಲಿ ಅವಕಾಶ ಕೊಡಬೇಕು ಅಂತ ಹೇಳಿದ್ದಾರೆ. ಅದರಿಂದ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಇಂತಹ ವಿದ್ಯಾರ್ಥಿಗಳಿಗೂ ಸಹ ಸೌಲಭ್ಯವನ್ನು ಕಲ್ಪಿಸಿಕೊಡಬೇಕಾಗಿದೆ. ಯಾಕಂದರೆ ಈ ಮಕ್ಕಳು ಇವರು ಟ್ರೈನಿಂಗ್ ಅವಧಿ ಮುಗಿದ ತಕ್ಷಣ, ತರಬೇತಿ ಅವಧಿ ಮುಗಿದ ತಕ್ಷಣವೇ ಸರ್ಕಾರಕ್ಕೆ ನಮಗೆ ನೌಕರಿ ಕೊಡ್ರಿ ಅಂತ ಎಂದೂ ದುಂಬಾಲು ಬೀಳೋದಿಲ್ಲ. ಇವರು ಕೊನೆಗೆ ಒಂದು ಕ್ಲಿನಿಕ್ನಲ್ಲಿ ಆದರೂ ಸಹ ಇವರು ದುಡಿಮೆ ಗಿಟ್ಟಿಸಿಕೊಂಡು ತನ್ನ ಪೋಷಕರನ್ನು ಸಾಕ್ತಕ್ಕಂಥ ಕೆಲಸ ಮಾಡೇ ಮಾಡ್ತಾರೆ. ಅದರಿಂದ ಈ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ, ಗ್ಯಾರಂಟಿಗಳನ್ನು. ಅಂತಹ ಗ್ಯಾರಂಟಿಗಳಲ್ಲಿ ಈ ಮಕ್ಕಳಿಗೂ ಸಹ
ವಿದ್ಯಾರ್ಥಿ ನಿಲಯಗಳಲ್ಲಿ ಅವಕಾಶ ಸಿಗುವಂಥ ಒಂದು ಗ್ಯಾರಂಟಿಯನ್ನು ತಾವು ಜಾರಿ ಮಾಡಿ ಈ ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕಾಗಿರೋದು ಮುಖ್ಯ ಕರ್ತವ್ಯ ಮಾನ್ಯ ಸಮಾಜ ಕಲ್ಯಾಣ ಸಚಿವರೇ. ಆದಷ್ಟು ಬೇಗ ಇಂತಹ ಬಡ ಕುಟುಂಬದ ದಲಿತ ಸಮುದಾಯದ ಮಕ್ಕಳಿಗೆ ತಾವು ಅನುಕೂಲ ಮಾಡಿಕೊಡಬೇಕಾಗಿದೆ. ಅತಿ ಶೀಘ್ರದಲ್ಲಿ ಈ ಮಕ್ಕಳ ಭವಿಷ್ಯವನ್ನು ತಾವೇ ರೂಪಿಸಬೇಕಾಗಿದೆ. ಇಲ್ಲಾಂದರೆ ಈ ಕುಟುಂಬಗಳು ಬೀದಿ ಪಾಲಾಗ್ತವೆ. ಯಾಕಂದರೆ ಇವರು ಟ್ರೈನಿಂಗ್ ಮಾಡಿದ್ದೇ ಆದರೆ ಇವರು ಎಲ್ಲಿಯಾದ್ರೂ ಖಾಸಗಿ ಕ್ಲಿನಿಕ್ಗಳಲ್ಲಿ ಸಹ ಕೆಲಸ ಮಾಡ್ತಕ್ಕಂಥದ್ದು ಕಂಡು ಬಂದಿದೆ ಈ ನರ್ಸ್ ಟ್ರೈನಿಂಗ್ ಮಾಡಿದಿರ್ತಕ್ಕಂಥವ್ರು. ಅದರಿಂದ ಇವರಿಗೆ ಹಾಸ್ಟೆಲ್ಗಳಲ್ಲಿ ವ್ಯವಸ್ಥೆ ಸಿಗೋ ಥರ ಒಂದು ಆದೇಶ ಮಾಡಿ ಈ ಮಕ್ಕಳ ಭವಿಷ್ಯಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಪ್ರಿಯ ವೀಕ್ಷಕರೇ, ಯಾರಿಗೆ ಏನೇ ತೊಂದರೆ ಆಗಿದ್ರು ದಯವಿಟ್ಟು ನಮ್ಮ ಆಫೀಸಿಗೆ ಬಂದ್ಬಿಟ್ಟು ತಮ್ಮ ಅನಿಸಿಕೆಗಳನ್ನು ಹೇಳ್ಕೋಬೋದಾಗಿದೆ. ನಮಸ್ಕಾರ.